ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರ ಜನ್ಮದಿನವನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 2023ರ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಎಬಿಡಿ ಗ್ರೂಪ್ ಟ್ರಸ್ಟ್ನ ಅಧ್ಯಕ್ಷ ರಾಜೀವ್ ಗೌಡ ನೇತೃತ್ವದಲ್ಲಿ ನಗರದ ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಿಸಿದರು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾತನಾಡಿ, ಡಿ.ಕೆ. ಶಿವಕುಮಾರ್ ಅವರ ದಕ್ಷ ನಾಯಕತ್ವ, ಸಂಘಟನಾ ಚಾತುರ್ಯ ಮತ್ತು ಹೋರಾಟದ ಮನೋಭಾವ ಅನೇಕ ಕಾರ್ಯಕರ್ತರಿಗೆ ಸ್ಫೂರ್ತಿದಾಯಕವಾಗಿದೆ. ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವು ತಳಮಟ್ಟದಲ್ಲಿ ಮತ್ತಷ್ಟು ಬಲಿಷ್ಠವಾಗುತ್ತಿದೆ. ಭಗವಂತನ ಅವರಿಗೆ ಉತ್ತಮ ಆರೋಗ್ಯ, ಆಯುಷು ಹಾಗೂ ರಾಜ್ಯದ ಜನತೆಗೆ ಸೇವೆ ಸಲ್ಲಿಸುವ ಶಕ್ತಿ ನೀಡಲಿ ಎಂದು ಶುಭ ಹಾರೈಸಿದರು. ಡಿ.ಕೆ. ಶಿವಕುಮಾರ್ಗೆ ಬೆಳ್ಳಿ ಆನೆಗಳ ಪ್ರಕೃತಿ ಕೊಡುಗೆ. ಹೌದು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ರಾಜೀವ್ ಗೌಡ ಹಾಗೂ ಅವರ ಅಭಿಮಾನಿಗಳ ತಂಡ ಬೆಂಗಳೂರಿಗೆ ತೆರಳಿ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಆತ್ಮೀಯವಾಗಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ವಿಶೇಷ ಉಡುಗೊರೆಯಾಗಿ 2 ಬೆಳ್ಳಿಯ ಆನೆಗಳ ಪ್ರಕೃತಿಯನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ನೀಡಿ ಗೌರವಿಸಲಾಯಿತು. ಆನೆಗಳು ಬಲ, ರಾಜಗಾಂಭೀರ್ಯ, ಸ್ಥೈರ್ಯ ಮತ್ತು ಅಚಲ ನಾಯಕತ್ವದ ಸಾಂಕೇತಿಕವಾಗಿದ್ದು, ಡಿ.ಕೆ. ಶಿವಕುಮಾರ್ ಅವರನ್ನು ಇನ್ನಷ್ಟು ಆನೆ ಬಲ ಪಡೆದು ರಾಜ್ಯವನ್ನು ಅಭಿವೃದ್ಧಿಯ ದಿಕ್ಕಿನಲ್ಲಿ ಮುನ್ನಡೆಸಲಿ ಎಂಬ ಹಾರೈಕೆಯೊಂದಿಗೆ ಈ ಕಾಣಿಕೆಯನ್ನು ಸಮರ್ಪಿಸಲಾಯಿತು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ, ಅಫ್ಸರ್ ಪಾಷಾ, ಡಾಲ್ಫಿನ್ ನಾಗರಾಜ್, ಮುತ್ತೂರು ವೆಂಕಟೇಶ್, ನಾಗನರಸಿಂಹ, ಎಸ್ಸಿ ಮತ್ತು ಎಸ್ಟಿ ಘಟಕದ ಅಧ್ಯಕ್ಷರು, ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಕ್ಷೇತ್ರದ ಹಲವು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಬೆಳೆಸ್ಕೊಂಡು ಹೋಗುವಂಥ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೇಳ್ಕೊಂಡಿದ್ದೀವಿ. ಸರ್, ಏನು ಶಿಡ್ಲಘಟ್ಟದಲ್ಲಿ ಭಾಳ ದಿನಗಳಿಂದ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣಿಸ್ತಾ ಇದೆ. ರಾಜೀವ್ ಗೌಡರು ಇನ್ಯಾಕ್ಟಿವ್ ಆಗಿರೋದ್ರಿಂದ ಅದನ್ನು ಯಾವಾಗ ಬೇಗ ಸರಿಪಡಿಸ್ಕೊಳ್ತಾರೋ ಅಂತೇಳಿ ಈಗ ಸಭೆಯಲ್ಲಿ ಕೆಲವು ನಾಯಕರು ಹೇಳಿದ್ರು, ರಾಜೀವ್ ಗೌಡರೆಲ್ಲ ಮರೆತು ಬೇಗ ಸಂಘಟನೆ ಮಾಡಬೇಕು, ಕೆಲವೆಲ್ಲ ಊರಿಗೆ ಹೋಗಬೇಕು, ಮತ್ತೆ ಸಂಘಟನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಸರ್ ಈಗ ತಮಗೆಲ್ಲ ತಿಳಿದಿರುವಂತೆ ಈಗ ಏನಾಯಿತು, 2-3 ತಿಂಗಳಿಂದ ನಮ್ದು ಏನೋ ಕಾರಣಾಂತರಗಳಿಂದ ಅದು ತೊಂದರೆ ಆಗಿರ್ಬೋದು. ಇಲ್ಲಿ ರಾಜಕೀಯದಲ್ಲಿ ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಅದು ಬಂದೋಗಿದೆ. ಆದರೂ ಕೂಡ ನನಗೆ ಆ ಒಂದು ತೊಂದರೆಯಲ್ಲಿ ಇದ್ದಿದ್ದರಿಂದ ನಾನು ಪಕ್ಷ ಸಂಘಟನೆಯಲ್ಲಿ ಮೊದಲಷ್ಟು ತೊಡಗಿಸ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಈ ಕ್ಷಣದಿಂದಲೂ ಪ್ರತಿಯೊಂದು ಬೂತಲ್ಲೂ ಕೂಡ ಪ್ರತಿಯೊಂದು ಹಳ್ಳಿಗೂ ಹೋಗಿ ಪಕ್ಷ ಸಂಘಟನೆ ಮಾಡೋಂಥ ಕೆಲಸ ಮಾಡ್ತೀನಿ. ಈಗಾಗಲೇ ನಾನು ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಹೇಳಿದ್ರು ನನಗೆ, ಈಗ ಮುಂಬರುವಂಥ ಚುನಾವಣೆಗಳು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು, ನಗರಸಭೆ ಚುನಾವಣೆಗಳು ಬರ್ತಾ ಇದೆ. ಅದರ ಎಲ್ಲರ ಜವಾಬ್ದಾರಿ ಕೂಡ ಕಾಂಗ್ರೆಸ್ ಪಕ್ಷದ ಕಂಪ್ಲೀಟು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಅದನ್ನು ನಿರ್ವಹಿಸ್ಕೊಂಡು ಹೋಗೋಂಥ ಜವಾಬ್ದಾರಿ ನಿಂದು ಅಂತ ಹೇಳಿದ್ದಾರೆ. ಹಾಗಾಗಿ ಇಂದಿನಿಂದಲೇ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡಿ ಅವ್ರ ಹುಟ್ಟುಹಬ್ಬಕ್ಕೆ ಉಡುಗೊರೆಯಾಗಿ ನಾನು ಏನನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ನಾನು ಎಲ್ಲ ನಮ್ಮ ಶಿಡ್ಲಘಟ್ಟ ಏನು ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಮುಂಬರುವಂಥ ಚುನಾವಣೆಗಳಿದ್ದಾವೆ, ಆ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲೂ ಗೆದ್ದು ನಾವು ಅವರಿಗೆ ಅದನ್ನೇ ಒಂದು ಹುಟ್ಟುಹಬ್ಬದ ಉಡುಗೊರೆಯಾಗಿ ಕೊಡಬೇಕು ಅಂತ ಇವತ್ತಿನಿಂದಲೇ ನಾನು ಬೂತ್ ಮಟ್ಟದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರನ್ನ ಒಗ್ಗೂಡಿಸ್ಕೊಂಡು ಹೋಗೋಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದು ಕ್ವಶನ್ ರೈಸ್ ಆಯಿತು. ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕೆಲಸಗಳು ಜನರದ್ದು ಆಗ್ತಾನೆ ಇಲ್ಲ. ಇದ್ರ ಬಗ್ಗೆ ರಾಜೀವ್ ಗೌಡರು ಧ್ವನಿ ಎತ್ತಬೇಕು ಇನ್ಮೇಲೆ. ಯಾಕಂತ ಹೇಳಿದ್ರೆ ಈಗ ಸುಮಾರು ಸಾರ್ವಜನಿಕರದು ನೆನೆಗುದಿಗೆ ಬೀಳ್ತಾ ಇದೆ ಕೆಲಸಗಳು. ಅದ್ರ ಬಗ್ಗೆ ತಾವು ಹೇಳ್ಬೇಕಂತ ಹೇಳಿದ್ರೆ ಸರ್. ಇದು ಹೌದು, ಖಂಡಿತವಾಗ್ಲೂ ನಿಜ. ಯಾಕೆ ಅಂತಂದರೆ ಈಗ ಮೊದಲನೇದಾಗಿ ನಮ್ಮ ಮೂಲಭೂತ ಸೌಲಭ್ಯಗಳೇನೋ ಕುಡಿಯೋ ನೀರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ನನಗೂ ಸುಮಾರು ಜನ ಎಲ್ಲ ಲೀಡರ್ಗಳು ಫೋನ್ ಮಾಡಿ ಹೇಳ್ತಾ ಇದ್ರು,
ಹಳ್ಳಿಗಳಲ್ಲಿ ಕುಡಿಯೋ ನೀರು ವಾರಕ್ಕೊಂದ್ಸರಿ ನೀರು ಬಿಡ್ತಾ ಇಲ್ಲ. ಇಲ್ಲಿ ನಗರದಲ್ಲೂ ಅಷ್ಟೇ ಪ್ರತಿಯೊಬ್ಬರೂ ಇಲ್ಲಿ ಹಾಹಾಕಾರ ಶುರುವಾಗಿದೆ. ಕುಡಿಯೋ ನೀರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಇದನ್ನು ಒಂದು ನಿಭಾಯಿಸುವಲ್ಲಿ ಇಲ್ಲಿ ಏನು ಸ್ಥಳೀಯ ಶಾಸಕರಿದ್ದಾರೆ ಅವ್ರ ಕೈಲಿ ಆಗ್ತಾ ಇಲ್ಲ. ಇದಕ್ಕೇನಾದ್ರು ಒಂದು ಸೂಕ್ತ ಪರಿಹಾರ ಕಂಡುಕೋಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ನಾನು ಇದನ್ನೂ ಕೂಡ ಚರ್ಚೆ ಮಾಡಿದೆ. DK ಶಿವಕುಮಾರ್ ಅವರು ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು, ಎಲ್ಲ ಜಿಲ್ಲಾ ಮಟ್ಟದಲ್ಲಿ DC-ಗಳಿಗೆ ಅದಕ್ಕೆ ಸಫಿಷಿಯೆಂಟಾಗಿ ಕುಡಿಯೋ ನೀರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು, DC-ಗಳಿಗೆ ಅದಕ್ಕೆ ಸಫಿಷಿಯೆಂಟ್ ಫಂಡ್ಸ್ ಕೊಟ್ಟಿದ್ದೀವಿ. ಹಂಗಾಗಿದ್ರೆ DC-ಅವ್ರಿಗೆ ಗಮನಕ್ಕೆ ತಗೊಂಬರ್ರಿ. ಅಲ್ಲಿ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನನ್ನ ಗಮನಕ್ಕೆ ತಗೊಂಬರ್ರಿ, ನಾನು ನಿಮಗೆ ಸಹಕಾರಿಯಾಗಿರ್ತೀನಿ ಅನ್ನೋ ಮಾತು ಹೇಳಿದ್ದಾರೆ. ಪ್ರತಿಯೊಬ್ಬ ನಮ್ಮ ಏನು ನಾಗರಿಕರಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲೇ ತೊಂದರೆಗಳಿರಲಿ ಅವರ ತೊಂದರೆಗಳನ್ನ ಧಾವಿಸಿ ಪರಿಹಾರ ಕಂಡುಕೊಳ್ಳುವಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀನಿ. ಅಧಿಕಾರಿಗಳು ಯಾರು ಕೆಲಸ ನಿರ್ವಹಿಸ್ತಿಲ್ಲ ಖಂಡಿತವಾಗ್ಲೂ ನಾನು ಅವತ್ತೂ ಇದ್ದೀನಿ, ಇನ್ನು ಮುಂದೇನೂ ಇರ್ತೀನಿ. ಯಾವುದೇ ಕಾರಣಕ್ಕೂ ಇದ್ರಂಥ ಮಾತೇನಿಲ್ಲ. ನಮ್ಮ ಜನಕ್ಕೆ ತೊಂದರೆ ಆಗ್ತಾ ಇದೆ, ನಮ್ಮ ಜನ ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರ ಪರವಾಗಿ ಎಲ್ಲೇ ಆಗಲಿ ಯಾರ ಹತ್ರನೇ ಆಗಲಿ ನಾನು ಒಂದು ದಂಡಿಸಿ ಅವ್ರಿಗೆ ಏನು ಕೆಲಸ ಕೇಳಬೇಕು ಕೇಳಿಸುವಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.